ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು BA ಅಜರುದ್ದೀನ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ 2026ರ ಹಣಕಾಸು ವಿಧೇಯಕಕ್ಕೆ ಅಂಗೀಕಾರ. MSME, ರೈತರು ಹಾಗೂ ಸಹಕಾರಿ ಕ್ಷೇತ್ರಕ್ಕೆ ಸರ್ಕಾರದ ಒತ್ತಾಸೆ. ನಿರ್ಮಲಾ ಸೀತಾರಾಮನ್. ಪಶ್ಚಿಮ ಏಷ್ಯಾ ವಿದ್ಯಮಾನ ಕುರಿತಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಪಕ್ಷ ಸಭೆ. ಸುಮಾರು 29,000 ಕೋಟಿ ರೂಪಾಯಿ ಗಾತ್ರದ ಪುನರ್ ರೂಪಿತ ಉಡಾನ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆ. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ವಾರ್ತೆಗಳ ವಿವರ. ಲೋಕಸಭೆ ಧ್ವನಿಮತದ ಮೂಲಕ 2026ರ ಹಣಕಾಸು ವಿಧೇಯಕಕ್ಕೆ ಅಂಗೀಕಾರ ನೀಡಿದೆ. 2026-27ನೇ ಸಾಲಿಗಾಗಿ ಕೇಂದ್ರ ಸರ್ಕಾರದ ಹಣಕಾಸು ಪ್ರಸ್ತಾಪಗಳಿಗೆ ಅನುಮೋದನೆ ಪಡೆಯುವ ಮಸೂದೆ ಇದಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಧೇಯಕ ಕುರಿತಾದ ಚರ್ಚೆಗೆ ಉತ್ತರ ನೀಡಿ, ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆದಾರರು, ರೈತರು ಹಾಗೂ ಸಹಕಾರಿ ಕ್ಷೇತ್ರಗಳನ್ನು ಸರ್ಕಾರ ಸಬಲಗೊಳಿಸುತ್ತಿದೆ. MSME, ಕೃಷಿ ಹಾಗೂ ಸಹಕಾರಿ ಕ್ಷೇತ್ರಗಳು ಉದ್ಯೋಗ ಸೃಷ್ಟಿ ಹಾಗೂ ಉತ್ಪಾದನೆ ವಿಚಾರದಲ್ಲಿ ದೇಶದ ಸಮಗ್ರ ಅಭಿವೃದ್ಧಿಯ ಕೇಂದ್ರಗಳಾಗಿವೆ ಎಂದರು. ಡಿಜಿಟಲ್ ಮೂಲಸೌಕರ್ಯ, ವಿದ್ಯುನ್ಮಾನ ತಯಾರಿಕೆ, ಸಾಗರ ಉತ್ಪನ್ನ, ಚರ್ಮ ಉತ್ಪನ್ನ, ಖನಿಜ, ಅಣುವಿದ್ಯುತ್ ಶಕ್ತಿ ಮೊದಲಾದ ಪ್ರಮುಖ ಕ್ಷೇತ್ರಗಳಿಗೆ ಸರ್ಕಾರ ಬೆಂಬಲ ನೀಡುತ್ತಿದೆ. ಸರ್ಕಾರ ಖಚಿತತೆ, ನಿಖರತೆ, ಬದ್ಧತೆ ಹಾಗೂ ವಿಶ್ವಾಸಗಳಿಂದ ಸುಧಾರಣೆಗಳನ್ನು ತರುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಸುಧಾರಣೆಗಳನ್ನು ತ್ವರಿತಗತಿಯಲ್ಲಿ ತರುತ್ತಿದೆ ಎಂದು ತಿಳಿಸಿದರು. ಹಣಕಾಸು ವಿಧೇಯಕ ಮಧ್ಯಮ ವರ್ಗ ಕೇಂದ್ರೀಕೃತವಾಗಿದ್ದು, 17 ಜೀವರಕ್ಷಕ ಔಷಧಿಗಳಿಗೆ ಸರ್ಕಾರ ಕಸ್ಟಮ್ಸ್ ತೆರಿಗೆಯಿಂದ ವಿನಾಯಿತಿ ನೀಡಿದೆ ಎಂದು ಹೇಳಿದರು. 2026-27ರ ಹಣಕಾಸು ಮಸೂದೆ 5 ಸ್ಪಷ್ಟ ತತ್ವಗಳ ಮೇಲೆ ಆಧಾರಿತವಾಗಿದೆ. ವಿಶ್ವಾಸ ಆಧಾರಿತ ತೆರಿಗೆ ಆಡಳಿತ, ಜನಸಾಮಾನ್ಯರಿಗೆ ಸುಲಭ ಜೀವ ನಿರ್ವಹಣೆ ಸುಧಾರಣೆ, MSME, ರೈತರು ಮತ್ತು ಸಹಕಾರಿಗಳ ಸಶಕ್ತೀಕರಣ, ಭಾರತವನ್ನು ಜಾಗತಿಕ ಕೇಂದ್ರವಾಗಿ ಬಲಪಡಿಸುವುದು ಹಾಗೂ ಸುಗಮ ವ್ಯಾಪಾರ ಸೌಲಭ್ಯ ಮತ್ತು ಕಸ್ಟಮ್ಸ್ ಸುಧಾರಣೆಗಳನ್ನು ಇದು ಒಳಗೊಂಡಿದೆ ಎಂದರು. ಪಶ್ಚಿಮ ಏಷ್ಯಾ ಸಂಘರ್ಷ ಹಾಗೂ ಅದರಿಂದ ಉಂಟಾಗುತ್ತಿರುವ ಸವಾಲುಗಳ ಬಗ್ಗೆ ಪ್ರಸ್ತಾಪಿಸಿದ ಹಣಕಾಸು ಸಚಿವರು ಇವುಗಳ ಪರಿಣಾಮಗಳನ್ನು ಎದುರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಪಶ್ಚಿಮ ಏಷ್ಯಾ ಸಂಘರ್ಷದ ವಿದ್ಯಮಾನ ಕುರಿತಂತೆ ಸರ್ಕಾರ ಕರೆದಿರುವ ಸರ್ವಪಕ್ಷ ಸಭೆ ಸಂಸತ್ ಸದನದ ಸಂಕೀರ್ಣದಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಸಚಿವ S. ಜೈಶಂಕರ್, ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ, ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು, JDU ಕಾರ್ಯಾಧ್ಯಕ್ಷ ಸಂಜಯ್ ಝಾ ಮತ್ತು ರಾಜೀವ್ ರಂಜನ್ ಸಿಂಗ್ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಧುರೀಣ ಮುಕುಲ್ ವಾಸ್ನಿಕ್ ಮತ್ತು ಥಾರಿಕ್ ಅನ್ವರ್, CPIMನ ಸಂಸದ ಜಾನ್ ಬ್ರಿಟ್ಟಸ್ ಮತ್ತು ವಿಪಕ್ಷಗಳ ಧುರೀಣರು ಪಾಲ್ಗೊಂಡಿದ್ದರು. ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಸಾಗರ ಸರಕು ಸಾಗಾಟ ಕಾರಿಡಾರ್ನ ಮೇಲೆ ಉಂಟಾಗಿರುವ ವ್ಯತ್ಯಯ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯರ ಸುರಕ್ಷತೆ ಕುರಿತ ಕಾಳಜಿ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿನಲ್ಲಿ ಪಶ್ಚಿಮ ಏಷ್ಯಾ ಸಂಘರ್ಷ ಕುರಿತಂತೆ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಸರ್ವಪಕ್ಷ ಸಭೆ ನಡೆಯಿತು. ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ. S. ಜೈಶಂಕರ್ ನವದೆಹಲಿಯಲ್ಲಿಂದು ಅಮೆರಿಕದ ಯುದ್ಧ ಅಧೀನ ಕಾರ್ಯದರ್ಶಿ ಬ್ರಿಡ್ಜ್ ಕಾಲ್ಬಿ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಸ್ತುತ ಭೌಗೋಳಿಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರೂ ಕೂಡ ಬ್ರಿಡ್ಜ್ ಕಾಲ್ಬಿ ಅವರನ್ನು ಭೇಟಿ ಮಾಡಿದರು. ದ್ವಿಪಕ್ಷೀಯ ರಕ್ಷಣಾ ಸಹಕಾರ, ಪ್ರಾದೇಶಿಕ ಭದ್ರತೆ ಹಾಗೂ ಕಾರ್ಯತಂತ್ರಾತ್ಮಕ ಸಹಭಾಗಿತ್ವದ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಿದರು. ಆಕಾಶವಾಣಿ ನಾಳೆಯಿಂದ ತನ್ನ ಬೆಳಗಿನ ಪ್ರಸಾರವನ್ನು ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಸಂಪೂರ್ಣ ಅವತರಣಿಕೆಯನ್ನು ಪ್ರಸಾರ ಮಾಡುವ ಮೂಲಕ ಆರಂಭಿಸಲಿದೆ. ಆಕಾಶವಾಣಿ ಸ್ವಾತಂತ್ರ್ಯ ನಂತರದಿಂದ ಪ್ರತಿದಿನ ಬೆಳಿಗ್ಗೆ ತನ್ನ ಪ್ರಸಾರವನ್ನು ಪಾರಂಪರಿಕ ಧ್ವನಿ ಮುದ್ರಿಕೆ ಬಳಿಕ ವಂದೇ ಮಾತರಂ ಗೀತೆಯ 2 ಚರಣಗಳೊಂದಿಗೆ ಆರಂಭಿಸುತ್ತಿತ್ತು. ಗೃಹ ಸಚಿವಾಲಯ ಇತ್ತೀಚೆಗೆ ನೀಡಿದ ನಿರ್ದೇಶನದ ಮೇರೆಗೆ ಆಕಾಶವಾಣಿಯ ಎಲ್ಲ ಕೇಂದ್ರಗಳು ವಂದೇ ಮಾತರಂ ರಾಷ್ಟ್ರೀಯ ಗೀತೆಯ ಸಂಪೂರ್ಣ ಅವತರಣಿಕೆಯೊಂದಿಗೆ ಪ್ರಸಾರವನ್ನು ಆರಂಭಿಸಲಿದೆ. ಸಂಪೂರ್ಣ ಅವತರಣಿಕೆ 3 ನಿಮಿಷ 10 ಸೆಕೆಂಡ್ ಅವಧಿಯದ್ದಾಗಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ. ಹಿಂದಿ ಶಾಸ್ತ್ರೀಯ ಗಾಯಕ ಪಂಡಿತ್ ಚಂದ್ರಶೇಖರ್ ವಜೆ ರಾಗ್ ದೇಸ್ನಲ್ಲಿ ಈ ಗೀತೆಯನ್ನು ಹಾಡಿದ್ದಾರೆ. ಸಂಗೀತದ ವೈವಿಧ್ಯತೆಯನ್ನು ಸಾದರಪಡಿಸುವ ನಿಟ್ಟಿನಲ್ಲಿ ಸಂಪೂರ್ಣ ಗೀತೆಯನ್ನು ಪ್ರಾದೇಶಿಕ ಭಾಷೆ ಅವತರಣಿಕೆಯಲ್ಲೂ ಕೂಡ ಧ್ವನಿ ಮುದ್ರಿಸಲಾಗುತ್ತಿದೆ. ಈ ಅವತರಣಿಕೆಯನ್ನು ಆಯಾ ರಾಜ್ಯಗಳಲ್ಲಿನ ಆಕಾಶವಾಣಿ ಕೇಂದ್ರಗಳು ಅನುರೂಪಗೊಳಿಸಿಕೊಳ್ಳಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪುನರ್ರೂಪಿತ ಪ್ರಾದೇಶಿಕ ಸಂಪರ್ಕ ಯೋಜನೆ ಉಡಾನ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 28,840 ಕೋಟಿ ರೂಪಾಯಿ ಗಾತ್ರದ ಯೋಜನೆ ಇದಾಗಿದೆ. 2026-27ರಿಂದ 10 ವರ್ಷಗಳ ಅವಧಿಯಲ್ಲಿ ಈ ಯೋಜನೆ ಜಾರಿಗೊಳ್ಳಲಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ, ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಈಗಿರುವ ಏರ್ ಸ್ಟ್ರಿಪ್ ಬದಲಾಗಿ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಇದು ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ. 2 ಮತ್ತು 3ನೇ ಹಂತದ ನಗರಗಳಿಗೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸುತ್ತದೆ. ದೂರದ ಭಾಗಗಳಿಗೆ ತುರ್ತು ಸಂದರ್ಭಗಳಲ್ಲಿ ಆರೋಗ್ಯ ಉಪಚಾರಗಳಿಗೂ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮೂಲತಃ 2016ರಲ್ಲಿ ಆರಂಭಿಸಲಾದ ಉಡಾನ್ ಯೋಜನೆ ಕಳೆದ 9 ವರ್ಷಗಳಲ್ಲಿ 95 ಏರ್ಪೋರ್ಟ್, ಹೆಲಿಪೋರ್ಟ್, ವಾಟರ್ ಏರೋಡ್ರಮ್ ಮುಖಾಂತರ 663 ಮಾರ್ಗಗಳಲ್ಲಿ ಸೇವೆ ಕಲ್ಪಿಸಲಾಗಿದೆ. ಸಚಿವ ಸಂಪುಟ ವಲಸೆ, ವೀಸಾ, ವಿದೇಶಿಯರ ನೋಂದಣಿ ಮತ್ತು ಟ್ರ್ಯಾಕಿಂಗ್ ಯೋಜನೆ ಮುಂದುವರಿಕೆಗೆ 1,800 ಕೋಟಿ ರೂಪಾಯಿ ಒದಗಿಸಲು ಅನುಮೋದನೆ ನೀಡಿದೆ. ಈ ಯೋಜನೆ ಬರುವ ಏಪ್ರಿಲ್ 1ರಿಂದ 5 ವರ್ಷಗಳ ಕಾಲ ಮುಂದುವರಿಯಲಿದೆ. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ ಎಂದು ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತರು ಯಾವುದೇ ರೀತಿಯ ಕೊರತೆ ಎದುರಿಸಲು ಬಿಡುವುದಿಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪ್ರತಿ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದು ಹೇಳಿದರು. ದೇಶ ಸುಸ್ಥಿರ ಭವಿಷ್ಯದತ್ತ ರೂಪಾಂತರಗೊಳ್ಳುತ್ತಿರುವ ಕಾಲಘಟ್ಟದಲ್ಲಿದೆ ಎಂದು ಕೇಂದ್ರ ಭಾರೀ ಕೈಗಾರಿಕೆ ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಭಾರೀ ಕೈಗಾರಿಕೆ ಸಚಿವಾಲಯದ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ದೇಶವನ್ನು ಜಾಗತಿಕ ತಯಾರಿಕಾ ಶಕ್ತಿ ಕೇಂದ್ರವಾಗಿ ಹಾಗೂ ಉನ್ನತ ರಫ್ತು ಕೇಂದ್ರವನ್ನಾಗಿ ರೂಪಾಂತರಿಸುವಲ್ಲಿ ವಿಕಸಿತ ಭಾರತ 2047 ಮಾರ್ಗಸೂಚಿಯಾಗಿದೆ ಎಂದು ಹೇಳಿದರು. ಮುಂದಿನ ತಿಂಗಳ 9ರಂದು ಮತದಾನ ನಿಗದಿಯಾಗಿರುವ ಅಸ್ಸಾಂ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಹಾಗೂ ಪುದುಚೇರಿ ಮತ್ತು ಉಪಚುನಾವಣೆ ನಿಗದಿಯಾಗಿರುವ 6 ರಾಜ್ಯಗಳ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಇಂದು ನಾಮಪತ್ರ ಪರಿಶೀಲನೆ ಕಾರ್ಯ ನಡೆಯಿತು. ಈ ಕ್ಷೇತ್ರಗಳಲ್ಲಿ ನಾಮಪತ್ರ ಹಿಂತೆಗೆದುಕೊಳ್ಳಲು ಗುರುವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಎಐ ಮಿಷನ್ ಅಡಿ ಒಟ್ಟು 190 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ 78 ಯೋಜನೆಗಳು ಸರ್ಕಾರದ ಸಂಸ್ಥೆಗಳು, 46 ಯೋಜನೆಗಳು ನವೋದ್ಯಮ ಮತ್ತು ಎಂಎಸ್ಎಂಇ ಹಾಗೂ 27 ಯೋಜನೆಗಳು ಶೈಕ್ಷಣಿಕ ಸಂಶೋಧನಾರ್ಥಿಗಳಿಗೆ ಸಂಬಂಧಿಸಿದೆ ಎಂದು ಲೋಕಸಭೆಯಲ್ಲಿಂದು ತಿಳಿಸಲಾಗಿದೆ. ಒಡಿಶಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ 48 ವರ್ಷಗಳ ನಂತರ ಇಂದು ರತ್ನಭಂಡಾರ ಪರಿಶೀಲನಾ ಕಾರ್ಯ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ದೇವರ ಪ್ರತಿ ಆಭರಣವನ್ನು ತೂಕ ಮಾಡಿ 1978ರ ದಾಖಲೆಯೊಂದಿಗೆ ಹೋಲಿಸಿ ನೋಡಲಾಗುತ್ತಿದೆ. ಪ್ರಸ್ತುತ ಆಭರಣಗಳ ಹಣಕಾಸು ಮೌಲ್ಯವನ್ನು ಲೆಕ್ಕಾಚಾರ ಮಾಡಲಾಗುತ್ತಿಲ್ಲ, ಕೇವಲ ದಾಖಲೆ ದೃಢೀಕರಣ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಛತ್ತೀಸ್ಗಢದಲ್ಲಿಂದು ಮಾವೋವಾದಿ ಸಂಘಟನೆಯ ಹಿರಿಯ ನೇತಾರ ಪಾಪಾರಾವ್ ಸೇರಿದಂತೆ ಒಟ್ಟು 18 ಮಾವೋವಾದಿಗಳು ಶರಣಾಗತರಾಗಿದ್ದಾರೆ. ಶಸ್ತ್ರ ತ್ಯಜಿಸಿ ಮುಖ್ಯ ಜನವಾಹಿನಿಗೆ ಸೇರಲು ಬಯಸಿರುವ ಶರಣಾಗತರಲ್ಲಿ 7 ಮಂದಿ ಮಹಿಳೆಯರು ಇದ್ದಾರೆ. ದೇಶದ ಸಮೃದ್ಧ ಸಂಗೀತ ಪರಂಪರೆಯನ್ನು ವಿಶ್ವದಾದ್ಯಂತ ಪಸರಿಸುವ ಉದ್ದೇಶದಿಂದ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಯೂಟ್ಯೂಬ್ ಇಂದು ತಿಳುವಳಿಕೆ ಪತ್ರ ವಿನಿಮಯ ಮಾಡಿಕೊಂಡಿದೆ. ಸಂಸ್ಕೃತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಸಂದರ್ಭದಲ್ಲಿ ಮಾತನಾಡಿ, ದೇಶದ ಜಾನಪದ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಉಪಕ್ರಮ ಪ್ರಮುಖವಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ 2026ರ ಹಣಕಾಸು ವಿಧೇಯಕಕ್ಕೆ ಅಂಗೀಕಾರ. ಎಂಎಸ್ಎಂಇ, ರೈತರು ಹಾಗೂ ಸಹಕಾರಿ ಕ್ಷೇತ್ರಕ್ಕೆ ಸರ್ಕಾರದ ಒತ್ತಾಸೆ. ನಿರ್ಮಲಾ ಸೀತಾರಾಮನ್. ಪಶ್ಚಿಮ ಏಷ್ಯಾ ವಿದ್ಯಮಾನ ಕುರಿತಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಪಕ್ಷ ಸಭೆ. ಸುಮಾರು 29,000 ಕೋಟಿ ರೂಪಾಯಿ ಗಾತ್ರದ ಪುನರ್ ರೂಪಿತ ಉಡಾನ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆ. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05